ನಟ ದರ್ಶನ್ ಗ್ಯಾಂಗ್ನ ಕ್ರೌರ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿತ್ತು ಈ ಗ್ಯಾಂಗ್. ಆರೋಪಿ ನಂದೀಶ್ ಮಾತನ್ನ ಕೇಳಿ ರಾಜು ಅಂಧರಾಗಿದ್ದಾರೆ. ಬೆಂಗಳೂರಲ್ಲಿ ಕೇಬಲ್ ಕೆಲಸವನ್ನ ಮಾಡ್ತಾ ಇದ್ದ A9 ಆರೋಪಿ ಆಗಿರುವಂತಹ ಧನರಾಜು ಮೆಗ್ಗರ್ನಿಂದ ಶಾಕ್ ಕೊಡಲು ರಾಜುನ ನಂದೀಶ್ ಕರೆಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಎಲೆಕ್ಟ್ರಿಕಲ್ ಮೆಗ್ಗರ್ನಿಂದ ಶಾಕ್ ಅನ್ನು ಕೊಡಲಾಗಿದೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿಯಾಗಿರುವಂತಹ ರಾಜು ಬಾಯ್ಬಿಟ್ಟಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ನಟ ದರ್ಶನ್ ಗ್ಯಾಂಗ್ನ ಕ್ರೌರ್ಯ ಬಗೆದಷ್ಟು ಬಯಲಾಗ್ತಾ ಇರೋದು, ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಆತನನ್ನ ಎಲ್ಲಿ ಅರೆಸ್ಟ್ ಮಾಡಿದ್ರು, ಏನೆಲ್ಲ ವಶಕ್ಕೆ ಪಡೆಯಲಾಗಿದೆ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಾಪತ್ತೆಯಾಗಿದ್ದಂಥ ಆರೋಪಿ A9 ಪ್ರಕರಣದಲ್ಲಿ ರಾಜುವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಈತ ಮೂಲತಃ ಮಂಡ್ಯದವನು. A5 ಆರೋಪಿಯಾಗಿರುವಂಥ ನಂದೀಶ್ ಜೊತೆ ಸೇರ್ಕೊಂಡು ಬೆಂಗಳೂರಿನಲ್ಲಿ ಇಲ್ಲಿ ಕೇಬಲ್ ಅಳವಡಿಕೆ ಕೆಲಸವನ್ನು ಕೂಡ ಮಾಡ್ತಿದ್ದ. ಯಾವಾಗ ನಂದೀಶ್ ಕರೆಯನ್ನ ಮಾಡ್ತಾರೆ, ಜೂನ್ 8ನೇ ತಾರೀಕು ನಂದೀಶ್ ಕರೆಯನ್ನ ಮಾಡಿ ಆರ್ ನಗರ ಪಟ್ಟಣಗೆರೆ ಶೆಡ್ಗೆ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನ ತರಲಿಕ್ಕೆ ಸೂಚನೆಯನ್ನ ಕೊಟ್ಟಿರ್ತಾನೆ. ನಂದೀಶ್ ಕೊಟ್ಟಂತ ಸೂಚನೆ ಮೇರೆಗೆ ಧನರಾಜ್ ಅಲ್ಲಿಗೆ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಆ ಒಂದು ಮೆಗ್ಗರ್ ಡಿವೈಸ್ ಅನ್ನ ತಗೊಂಡ್ಬಂದಿರ್ತಾನೆ. ಪರಿಣಾಮವಾಗಿ ಅದನ್ನ ಬಳಸಿಕೊಂಡು ಧನರಾಜ್ ಸದ್ಯ ನಿನ್ನೆ ಅರೆಸ್ಟ್ ಆಗಿರುವಂತಹ ಆರೋಪಿ ನಂದೀಶ್ನ ಜೊತೆಗೂಡಿ ಮೃತಪಟ್ಟಂತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಂತ ಆರೋಪಿ ಧನರಾಜ್ ಮೇಲಿರುತ್ತೆ. ಜೊತೆಗೆ ಯಾವಾಗ FIR ದಾಖಲಾಗುತ್ತೆ, ಜೊತೆಗೆ ನಂದೀಶ್ ಅರೆಸ್ಟ್ ಆಗ್ತಾನೆ. ಧನರಾಜ್ ಆತ ತನ್ನ ಸ್ನೇಹಿತನ ರೂಮ್ ನಲ್ಲಿ ವಾಸವಿದ್ದವನು. ನೇರವಾಗಿ ರೂಮನ್ನ ಖಾಲಿ ಮಾಡಿಕೊಂಡು ಮಂಡ್ಯ ಸೇರಿದಂತೆ ಬೇರೆ ಬೇರೆ ಊರುಗಳಲ್ಲಿ ಆತ ತಲೆಮರೆಸ್ಕೊಂಡಿರ್ತಾನೆ. ಜೊತೆಗೆ ನಿನ್ನೆ ಬೆಳಿಗ್ಗೆ ಸುಮಾರು 11ರಿಂದ 12 ಗಂಟೆ ಸುಮಾರಿಗೆ ಆತ ಬೆಂಗಳೂರಿಗೆ ಬಂದಂತ ಖಚಿತ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ಸದ್ಯ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 19 ಮಂದಿಯ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಇನ್ನೊಂದು ಗಮನಿಸ್ತಾ ಹೋಗುವಂಥದ್ದಂದ್ರೆ 19 ಜನ ಅರೆಸ್ಟ್ ಆಗಿದ್ರು ಕೂಡ ಸುಮಾರು 9 ಜನ ಆರೋಪಿಗಳು ಪ್ರಕರಣದಲ್ಲಿ ದರ್ಶನ್ರನ್ನ ನೇರವಾಗಿ ನೋಡಿದ್ದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಅನ್ನೋ ಮಾತಿರುವಂಥದ್ದು. ಅಂದ್ರೆ ಕೆಲವೇ ಮಂದಿಯನ್ನ ಹೊರತುಪಡಿಸಿ ಪ್ರಕರಣದಲ್ಲಿ ಅರೆಸ್ಟ್ ಆದವರೆಲ್ಲರೂ ಕೂಡ ದರ್ಶನ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಇರೋದಿಲ್ಲ. ದರ್ಶನ್ಗೆ ಪರಿಚಯ ಇದ್ದವರ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಆರೋಪಿಗಳು ಬರುವಂಥದ್ದು. ಅಂದ್ರೆ ಅವ್ರಿಗೆ ಪರಿಚಯ ಇದ್ದಂಥವ್ರು ಬೇಕಾದಂತ ಕೆಲಸವನ್ನ ಆರೋಪಿಗಳು ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ A5 ಆರೋಪಿ ಆಗಿರುವಂತಹ ನಂದೀಶ್ಗೆ ನೇರವಾಗಿ ದರ್ಶನ್ ಪರಿಚಯ. ನಂದೀಶ್ ಮಂಡ್ಯ ಮೂಲದವನು. ದರ್ಶನ್ ಅಭಿಮಾನಿ ಸಂಘದಲ್ಲಿ ನಂದೀಶ್ ಗುರುತಿಸ್ಕೊಂಡಿರ್ತಾನೆ. ನಂದೀಶ್ ಮಾಡ್ತಿದ್ದಂತ ಬಿಸ್ನೆಸ್ ನಲ್ಲಿ ಕೆಲಸವನ್ನ ಧನರಾಜ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಬೆಂಗಳೂರಿನಲ್ಲಿ ನಂದೀಶ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಅನ್ನ ತಗೊಂಡು ಕೇಬಲ್ ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ನಂದೀಶ್ನ ಕೆಳಗಡೆ ಸದ್ಯ ಬಂಧಿತನಾಗಿರುವಂತಹ ಧನರಾಜ್ ಕೇಬಲ್ ಅಳವಡಿಕೆಯನ್ನ ಕೆಲಸ ಮಾಡ್ತಿರ್ತಾನೆ. ಘಟನೆ ಆದಂತ ದಿನ ಕೂಡ ಅಷ್ಟೇ, ಅಂದ್ರೆ ಜೂನ್ 8ನೇ ತಾರೀಕು ನಂದೀಶ್ನ ಸೂಚನೆ ಮೇರೆಗೆ ಧನರಾಜ್ ಎಲೆಕ್ಟ್ರಿಕ್ ಮೆಗಾ ಡಿವೈಸ್ ಅನ್ನ ತಂದು ಅಲ್ಲಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಆತನನ್ನ ಹತ್ಯೆಗೈಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾನೆ. ಸದ್ಯ ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿರುವಂತದ್ದು. ಪ್ರೀತಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.